ಇವತ್ತು 85 ವರ್ಷದ ಹಿಂದೆ ಸ್ಥಾಪನೆಯಾದಂತ ರಾಜಕೀಯ ಕ್ಷೇತ್ರವನ್ನು ಸಹಕಾರ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದೆ. ನಮ್ಮ ಹಿರಿಯರು ಸ್ನೇಹಿತರು ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಮಾತುಕೊಟ್ಟಿದ್ದೆ. ಇವತ್ತು ಬಹಳ ನಾನು ದೆಹಲಿಗೆ ತಲುಪಲೇಬೇಕು. ಆದರೂ ಮಾತು ತಪ್ಪಿಸ್ಕೊಳ್ಬಾರ್ದು. ಸ್ವಲ್ಪ ಸರ್, ಯುಗಾದಿ ಬಳಿಕ ದೆಹಲಿಗೆ ಕರ್ನಾಟಕ ಬಂದ ನ್ಯಾಯಾಧೀಶರಿದೆ, ಅನೇಕ ಕೇಂದ್ರ ಸಚಿವರುಗಳನ್ನ ನಮ್ಮ ರಾಜನಾಥ್ ಸಿಂಗ್ ಕೇಳಿದ್ದೀವಿ, ಬೇರೆ ಬೇರೆ ಇಲಾಖೆಗಳನ್ನು ಕೇಳಿದ್ದೀವಿ. ಪಕ್ಷದ ಕೆಲವು ಅನೇಕ ವಿಚಾರಗಳು ನಮ್ಮ ವಿಧಾನ ಪರಿಷತ್ ಸದಸ್ಯರು ಚರ್ಚೆಯನ್ನು ಮಾಡಬೇಕಾಗಿದೆ. ಈ 4 ಸ್ಥಾನಗಳಿಗೆ MLC ಖಾಲಿ ಇರುವಂತಹ MLC ಸ್ಥಾನಗಳನ್ನು ತುಂಬಲಿಕ್ಕೆ ಹೊರಟಿದ್ದಾರೆ. ಖಂಡಿತ ಬಹಳ ದಿನ ವೇಕೆಂಟ್ ಇತ್ತು, ಮುಖ್ಯಮಂತ್ರಿಗಳು ಅಲ್ಲಿ ಹೋಗಕ್ಕಾಗಿರ್ಲಿಲ್ಲ. ಇಬ್ಬರು ಕೂಡ ಹೋಗ್ತಾ ಹಾಲಿನ ದರ ರೈತರು ಬದುಕಬೇಕು ಬೇಡ? ರೈತರು ಬದುಕಬೇಕು. ಇಷ್ಟು ದಿನ ನಾವು ಯಾಕೆ 5 ಗ್ಯಾರಂಟಿ ಕೊಟ್ಟು ಅಂತಂದ್ರೆ ಜನ ತತ್ತರಿಸ್ತಾ ಇದ್ದಾರೆ, ಬದುಕಿಸ್ಬೇಕು ಅಂತ. ಸರ್, ಇವತ್ತು ಒತ್ತು ಬಿಲ್ ಮಂಡನೆ ಆಗ್ತಾ ಇದೆ ಸರ್. ತಿದ್ದುಪಡಿ ಬಿಲ್ ಇವತ್ತು ಈಗಾಗಲೇ ನಮ್ಮ ಈ ಬ್ಯಾಂಕ್ ಇತಿಹಾಸವನ್ನ ತಿಳ್ಕೊಂಡಿದ್ದೇನೆ. ಬಹಳ ದೊಡ್ಡ ಇತಿಹಾಸ ಇದೆ, ಬಹಳ ಶಿಸ್ತಿನಿಂದ ಇವತ್ತು ಕೆಲಸ ನಡೀತಾ ಇದೆ. ಸಹಕಾರ ತತ್ವ ಇಲ್ಲಿ ಎದ್ದೆ ಕಾಣ್ತಾ ಇದೆ. ಸಿದ್ದರಾಮಯ್ಯ ಪಾಟೀಲ್ ನಮ್ಮ ರಾಜ್ಯವರು, ನಮ್ಮ ಶಿವಾನಂದ ಹೇಳಿದಂಗೆ ಸಿದ್ದರಾಮಯ್ಯ ಪಾಟೀಲ್ ಆ ಬೀಜ ಏನು ನಮ್ಮ ರಾಜ್ಯದಲ್ಲಿ ಬಿತ್ತಿದ್ರು, ಸರ್ವರಿಗೂ ಸಮಪಾಲು ಅನ್ನೋ ಏನು ಒಂದು ತತ್ವ ಈ ಬಹಳ ಹೆಮ್ಮರವಾಗಿ ಇವತ್ತು ಬೆಳ್ಕೊಂಡು ಇವತ್ತು ಬರ್ತಾ ಇದೆ. ಹಿಂದೆ ನಾನು ಸಹಕಾರ ಮಂತ್ರಿ ಆಗಿದ್ದಾಗ ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದೆ, ಈಗೂ ಹೇಳ್ತಾ ಇದ್ದೇನೆ. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ನಾವು ಯಾವಾಗ ಒಟ್ಟಿಗೆ ಸೇರಿ ಎಲ್ಲ ಕೆಲಸ ಮಾಡ್ತೇವೆ ಆಗ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಸೊ ನಾನು ಅನ್ನೋದನ್ನ ಬಿಟ್ಟು ನಾವು ಅನ್ನೋದನ್ನ ಯಾವಾಗ ಈ ತತ್ವದ ಮೇಲೆ ನಾವು ನಡೀತೇವೆ ಆಗ ಇನ್ನ ಹೆಚ್ಚಿಗೆ ಮೇಲೋಗ್ಲಿಕ್ಕೆ, ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ಇವತ್ತು ಈ ಬ್ಯಾಂಕಿನ ಕಟ್ಟಡ ಮತ್ತು ನಮ್ಮ ರಾಹುಲ್ ಕಲುದಿಯವರು ಈ ಜವಾಬ್ದಾರಿನ ತೆಗೆದುಕೊಂಡಾಗ 10 ಶಾಖೆ ಇತ್ತು, ಈಗ 16 ಶಾಖೆಯನ್ನ ಮಾಡಿದ್ದಾರೆ ಅಂತ ತಿಳಿದು ನನಗೆ ಬಹಳ ಸಂತೋಷ ಆಯಿತು. ಅವರ ಮೇಲೆ ಅಪಾರವಾದಂತಹ ವಿಶ್ವಾಸವನ್ನು ಇಟ್ಟು ಎಲ್ಲ ಹಿರಿಯರು ಯುವಕರ ಮೇಲೆ ನಂಬಿಕೆಯನ್ನು ಇಟ್ಟು ಈ ಜವಾಬ್ದಾರಿಯನ್ನು ಕೊಟ್ಟು ನಡೆಸಿಕೊಟ್ಟಿದ್ದಾರೆ. ಆ ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ಗೆ, ಆ ಷೇರ್ದಾರರಿಗೆ, ಆ ಸಿಬ್ಬಂದಿಯವರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಭಾಗ ಬಹಳ ಹಿರಿಯ ನಾಯಕರುಗಳನ್ನ ಬಿಡಿ ಜೊತೆಯವರು ಕೂಡ ಒಬ್ಬ ಪಂಚಾಯತಿಯ ಅಧ್ಯಕ್ಷರಾಗಿಂದ ಹಿಡಿದು ಇವತ್ತು ದೊಡ್ಡ ಸ್ಥಾನ ದೆಹಲಿಯ ರಾಷ್ಟ್ರಪತಿಯವರು ಕೂಡ ಇವತ್ತು ಅವನ್ನ ಬೆಳೆಸಿದ್ದೀವಿ. ಹಾಗೆ ಜಿಲ್ಲಾ ಪಂಚಾಯತಿ ಮೆಂಬರ್ ಸಿದ್ದರಾಮೇಗೌಡರನ್ನ ಕೇಂದ್ರ ಮಂತ್ರಿ ಕೂಡ ನೀವೆಲ್ಲ ಕೂಡ ಮಾಡಿದ್ದೀರಿ. ಹಾಗೆ ರಾಜ್ಯದ 100 ನಾಯಕರುಗಳನ್ನ ಈ ಜಿಲ್ಲೆ ಕೊಡುಗೆಯನ್ನ ಕೊಟ್ಟಿದ್ದನ್ನ ನಾವು ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ತಾನೇ ನಾವೆಲ್ಲ ಸೇರಿ KH ಪಾಟೀಲ್ ಅವರ 100 ವರ್ಷದ ಜನ್ಮ
ಹುಟ್ಟುಹಬ್ಬದ ಆಚರಣೆಯನ್ನ ಗದಗ್ನಲ್ಲಿ ನಾವು ಮಾಡಿದೆವು. ಸಹಕಾರದಲ್ಲಿ ಬಹಳ ದಿಗ್ಗಜರು ಅನೇಕ ಸಾಧನೆಗಳನ್ನ ಮಾಡಿದ್ದಾರೆ. ಇವತ್ತು ನಾವೆಲ್ಲ ಬೆಳಗಾವಿಯಲ್ಲೂ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ವಿದ್ಯುತ್ ಶಕ್ತಿ ವಿದ್ಯುತ್ ಸರಬರಾಜು ಕೂಡ ಸಹಕಾರ ಸಂಸ್ಥೆ ಮಾಡ್ತಾ ಇದ್ದನ್ನ ಶಾಲೆಗಳನ್ನ ಮಾಡ್ತಾ ಇದೆ, ಕ್ರೀಡಾ ಶಾಲೆಗಳನ್ನ ಮಾಡ್ತಾ ಇದೆ. ಇವತ್ತು ಹಾಲು ನಮ್ಮ ರೈತರಿಗೆ ಏನು ನಾವು ಮಿಲ್ಕ್ ಪ್ರೊಡ್ಯೂಸರ್ಸ್ ಇಟ್ಕೊಂಡಿದ್ದೇವೆ, ಇವತ್ತು ಸಹಕಾರ ಸಂಘದ ಮುಖಾಂತರ ಇಡೀ ರಾಜ್ಯಕ್ಕೆ 90% ಹಾಲನ್ನ ಹಂಚಂತ ಒಂದು ವ್ಯವಸ್ಥೆ ಇವತ್ತು ಆಗಿದೆ. ಆದ್ರಿಂದ ನಾನು ತಮ್ಗೆ ಹೇಳಿದಿಷ್ಟೇ, ನೀವೆಲ್ಲ ನನ್ನ ಮೇಲೆ ಬಹಳ ಅಪಾರವಂತ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರಿ. ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ನೋಡಿದ್ರೆ ಸರ್ವಜ್ಞ ಒಂದ್ ಕಡೆ ಅವ್ರು ಮಾತಾಡ್ತಾರೆ. ನನಗೆ ಬಂದ ತಕ್ಷಣ ಯಾರೋ ನಮ್ಮ ನಿಂಬೆಹಣ್ಣು ಕೊಟ್ಟರು. ನಿಂಬೆಹಣ್ಣು ಬಂದು ಹೇಳಿದ ತಕ್ಷಣ ಒಂದು ದಪ್ಪ ನಿಂಬೆಹಣ್ಣು ಮೂನಾರ ಹಾಕಿದ್ರೆ ನನಗೆ ಈ ಒಂದು ಸುಗಂಧ ರಾಜ ಹಾಕಿದ್ರೆ ನನಗೆ ಸ್ವಲ್ಪ ಅಲರ್ಜಿ. ಅವ್ರು ಯಾರೋ ನಿಂಬೆಹಣ್ಣು ನಾನು ಆಗಾಗ ಬರೆದಿದ್ದೀನಿ, ಇನ್ನು ಮೂನಾರ ಹಾಕ್ಬೇಡಿ ಅಂತ ಹೇಳಿ ನನ್ನ ಮೂನಾರ ಹಾಕ್ಬಿಡ್ತಾರೆ. ಸುಗಂಧದ ಬಂದು ಒಂದು ಬೇಡ ನಿಂಬೆಹಣ್ಣು ಕೊಟ್ಟರು. ಸರ್ವಜ್ಞ ಒಂದ್ ಕಡೆ ಅವ್ರು ಮಾತಾಡ್ತಾರೆ, ನಿಂಬೆಗಿನ್ ಹುಳಿ ಇಲ್ಲ, ತುಂಬಿಗಿನ್ ಕರಿ ಇಲ್ಲ, ಶೆಮ್ಮಕ್ಕಿಂತ ಅಧಿಕ ನೇವರಿಲ್ಲ. ಅಂದ್ರೆ ನಿಂಬೆಹಣ್ಣಿದೆಯಲ್ಲ ಎಲ್ಲ ಹುಳಿಗಳಿಗಿಂತ ಶ್ರೇಷ್ಠವಾದಂತ ಹುಳಿ ಅಂತ ನಾವು ಮಾವಿನ ಹುಳಿ, ಹುಣಸೆ ಹುಳಿ, ದ್ರಾಕ್ಷಿ ಹುಳಿ, ಹೀಗೆ ಎಲ್ಲ ಹುಳಿಗಳಿಗೂ ಶ್ರೇಷ್ಠವಾದದ್ದು ನಿಂಬೆಹಣ್ಣು ಹುಳಿ ಅಂತ. ತುಂಬಿಗಿನ್ ಕರಿ ಇಲ್ಲ ಅಂದ್ರೆ ನಮ್ಮ ಹಳ್ಳಿಲಿ ಓಡಾಡಂತ ತುಂಬಿ ಕಪ್ಪು ಈ ಬಟ್ಟೆಲಿ, ಗ್ಲಾಸಲ್ಲಿ, ಮೈಕಲ್ಲಿ ಎಲ್ಲ ಕಡೆ ಇದೆಯಲ್ಲ ಕೂದಲೆಲ್ಲ, ಅದಕ್ಕಿಂತ ಶ್ರೇಷ್ಠವಾದಂತ ನಮ್ಮ ಹಳ್ಳಿಲಿ ತುಂಬಿ ಬೆರೆದು ಗ್ಲಾಸ್ ಅಂತ ಕುಡಿತಂತೆ. ಅಷ್ಟು ಕಪ್ಪು ಶ್ರೇಷ್ಠವಾದಂತ ತುಂಬಿ ಬೆರೆದ. ಶಂಭುಕ್ಕಿಂತ ಅಧಿಕ ದೇವರಿಲ್ಲ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಪರಮೇಶ್ವರ ಅಂದ್ರೆ ಶಂಭು ಅಂತ ಕರೀತಾರೆ. ಸಾಕ್ಷಾತ್ ಪರಮೇಶ್ವರಿಗೆ ಶಂಭು ಅಂತ ಕರೀತಾರೆ. ಈ ಬ್ಯಾಂಕ್ ಇತಿಹಾಸವನ್ನ ತಿಳ್ಕೊಂಡಿದ್ದೇನೆ. ಬಹಳ ದೊಡ್ಡ ಇತಿಹಾಸ ಇದೆ. ಬಹಳ ಶಿಸ್ತಿನಿಂದ ಇವತ್ತು ಕೆಲಸ ನಡೀತಾ ಇದೆ. ಸಹಕಾರ ತತ್ವ ಇಲ್ಲಿ ಎದ್ದೆ ಕಾಣ್ತಾ ಇದೆ. ಸಿದ್ದಣ್ಣಗೌಡರು ಪಾಟೀಲ್ ನಮ್ಮ ರಾಜ್ಯವರು ನಮ್ಮ ಶಿವಾನಂದ ಹೇಳಿದಂಗೆ ಸಿದ್ದಣ್ಣಗೌಡರು ಪಾಟೀಲ್ ಆ ಬೀಜ ಏನು ನಮ್ಮ ರಾಜ್ಯದಲ್ಲಿ ಬಿತ್ತಿದ್ರು, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅನ್ನೋ ಏನು ಒಂದು ತತ್ವ ಈ ಬಹಳ ಹೆಮ್ಮರವಾಗಿ ಇವತ್ತು ಬೆಳ್ಕೊಂಡು ಇವತ್ತು ಬರ್ತಾ ಇದೆ. ಹಿಂದೆ ನಾನು ಸಹಕಾರ ಮಂತ್ರಿ ಆಗಿದ್ದಾಗ ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದೆ, ಈಗೂ ಹೇಳ್ತಾ ಇದ್ದೇನೆ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ನಾವು ಯಾವಾಗ ಒಟ್ಟಿಗೆ ಸೇರಿ ಎಲ್ಲ ಕೆಲಸ ಮಾಡ್ತೇವೆ ಆಗ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಸೊ ನಾನು ಅನ್ನೋದನ್ನ ಬಿಟ್ಟು ನಾವು ಅನ್ನೋದನ್ನ ಯಾವಾಗ ಈ ತತ್ವದ ಮೇಲೆ ನಾವು ನಡೀತೇವೆ ಆಗ ಇನ್ನ ಹೆಚ್ಚಿಗೆ ಮೇಲೋಗ್ಲಿಕ್ಕೆ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ಇವತ್ತು ಈ ಬ್ಯಾಂಕಿನ ಕಟ್ಟಡ ಮತ್ತು ನಮ್ಮ ರಾಹುಲ್ ಕಲುದಿಯವರು ಈ ಜವಾಬ್ದಾರಿನ ತೆಗೆದುಕೊಂಡಾಗ 10 ಶಾಖೆ ಇತ್ತು, ಈಗ 16 ಶಾಖೆಯನ್ನ ಮಾಡಿದ್ದಾರೆ ಅಂತ ತಿಳಿದು ನನಗೆ ಬಹಳ ಸಂತೋಷ ಆಯಿತು. ಅವರ ಮೇಲೆ ಅಪಾರವಾದಂತಹ ವಿಶ್ವಾಸವನ್ನು ಇಟ್ಟು ಎಲ್ಲ ಹಿರಿಯರು ಯುವಕರ ಮೇಲೆ ನಂಬಿಕೆಯನ್ನು ಇಟ್ಟು ಈ ಜವಾಬ್ದಾರಿಯನ್ನು ಕೊಟ್ಟು ನಡೆಸಿಕೊಟ್ಟಿದ್ದಾರೆ. ಆ ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ಗೆ, ಆ ಷೇರ್ದಾರರಿಗೆ, ಆ ಸಿಬ್ಬಂದಿಯವರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಭಾಗ ಬಹಳ ಹಿರಿಯ ನಾಯಕರುಗಳನ್ನ ಬಿಡಿ ಜೊತೆಯವರು ಕೂಡ ಒಬ್ಬ ಪಂಚಾಯಿತಿಯ ಅಧ್ಯಕ್ಷರಾಗಿಂದ ಹಿಡಿದು ಇವತ್ತು ದೊಡ್ಡ ಸ್ಥಾನ ದೆಹಲಿಯ ರಾಷ್ಟ್ರಪತಿಯವರು ಕೂಡ ಇವತ್ತು ಅವನ್ನ ಬೆಳೆಸಿದ್ದೀರಿ. ಹಾಗೆ ಜಿಲ್ಲಾ ಪಂಚಾಯತಿ ಮೆಂಬರ್ ಸಿದ್ದರಾಮೇಗೌಡರನ್ನ ಕೇಂದ್ರ ಮಂತ್ರಿ ಕೂಡ ನೀವೆಲ್ಲ ಕೂಡ ಮಾಡಿದ್ದೀರಿ. ಹಾಗೆ ರಾಜ್ಯದ ನೂರಾರು ನಾಯಕರುಗಳನ್ನ ಈ ಜಿಲ್ಲೆ ಕೊಡುಗೆಯನ್ನ ಕೊಟ್ಟಿದ್ದನ್ನ ನಾವು ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ತಾನೇ ನಾವೆಲ್ಲ ಸೇರಿ ಕೆ.ಎಚ್. ಪಾಟೀಲ್ ಅವರ 100 ವರ್ಷದ ಜನ್ಮ ಹುಟ್ಟುಹಬ್ಬದ ಆಚರಣೆಯನ್ನ ಗದಗ್ನಲ್ಲಿ ನಾವು ಮಾಡಿದೆವು. ಸಹಕಾರದಲ್ಲಿ ಬಹಳ ದಿಗ್ಗಜರು ಅನೇಕ ಸಾಧನೆಗಳನ್ನ ಮಾಡಿದ್ದಾರೆ. ಇವತ್ತು ನಾವೆಲ್ಲ ಬೆಳಗಾವಿಯಲ್ಲೂ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ವಿದ್ಯುತ್ ಶಕ್ತಿ ವಿದ್ಯುತ್ ಸರಬರಾಜು ಕೂಡ ಸಹಕಾರ ಸಂಸ್ಥೆ ಮಾಡ್ತಾ ಇದ್ದನ್ನ ಶಾಲೆಗಳನ್ನ ಮಾಡ್ತಾ ಇದೆ,
ಕ್ರೀಡಾ ಶಾಲೆಗಳನ್ನು ಮಾಡ್ತಾ ಇದೆ. ಇವತ್ತು ಹಾಲು ನಮ್ಮ ರೈತರಿಗೆ ಏನು ನಾವು ಮಿಲ್ಕ್ ಪ್ರೊಡ್ಯೂಸರ್ಸ್ ಇಟ್ಕೊಂಡಿದ್ದೇವೆ, ಇವತ್ತು ಸಹಕಾರ ಸಂಘದ ಮುಖಾಂತರ ಇಡೀ ರಾಜ್ಯಕ್ಕೆ 90% ಹಾಲನ್ನ ಹಂಚಂತ ಒಂದು ವ್ಯವಸ್ಥೆ ಇವತ್ತು ಆಗಿದೆ. ಆದ್ರಿಂದ ನಾನು ತಮ್ಗೆ ಹೇಳಿದಿಷ್ಟೇ, ನೀವೆಲ್ಲ ನನ್ನ ಮೇಲೆ ಬಹಳ ಅಪಾರವಾದಂತ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರಿ. ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ನೋಡಿದ್ರೆ ಸರ್ವಜ್ಞ ಒಂದ್ ಕಡೆ ಅವ್ರು ಮಾತಾಡ್ತಾರೆ. ನನಗೆ ಬಂದ ತಕ್ಷಣ ಯಾರೋ ಒಂದು ನಿಂಬೆಹಣ್ಣು ಕೊಟ್ಟರು. ನಿಂಬೆಹಣ್ಣು ಬಂದು ಹೇಳಿದ ತಕ್ಷಣ ಒಂದು ದಪ್ಪ ನಿಂಬೆಹಣ್ಣು ಮೂನಾರ ಹಾಕಿದ್ರೆ ನನಗೆ ಈ ಒಂದು ಸುಗಂಧರಾಜ ಹಾಕಿದ್ರೆ ನನಗೆ ಸ್ವಲ್ಪ ಅಲರ್ಜಿ. ಅವ್ರು ಯಾರೋ ನಿಂಬೆಹಣ್ಣು ನಾನು ಆಗಾರ ಬರೆದಿದ್ದೀನಿ ಮೂನಾರ ಹಾಕ್ಬೇಡಿ ಅಂತ ಹೇಳ್ತಾರೆ. ಇನ್ನೂ ಮೂನಾರ ಹಾಕ್ಬಿಡ್ತಾರೆ. ಸುಗಂಧದ ಬಂದು ಒಂದು ಬೇಡ ನಿಂಬೆಹಣ್ಣು ಕೊಟ್ಟರು. ಸರ್ವಜ್ಞ ಒಂದ್ ಕಡೆ ಅವ್ರು ಮಾತಾಡ್ತಾರೆ, ನಿಂಬೆಗಿನ್ ಹುಳಿ ಇಲ್ಲ, ತುಂಬಿಗಿನ್ ಕರು ಇಲ್ಲ, ಶೆಮ್ಮಕ್ಕಿಂತ ಅಧಿಕ ದೇವರಿಲ್ಲ. ಅಂದ್ರೆ ನಿಂಬೆಣಿದೆಲ್ಲ ಎಲ್ಲ ಹುಳಿಗಳಿಗಿಂತ ಶ್ರೇಷ್ಠವಾದಂತ ಹುಳಿ ಅಂತ ನಾವು ಮಾವಿನ ಹುಳಿ, ಹುಣಸೆ ಹುಳಿ, ದ್ರಾಕ್ಷಿ ಹುಳಿ, ಹೀಗೆ ಎಲ್ಲ ಹುಳಿಗಳಿಗೂ ಶ್ರೇಷ್ಠವಾದದ್ದು ನಿಂಬೆಹಣ್ಣು ಹುಳಿ ಅಂತ. ತುಂಬಿಗಿನ್ ಕರಿ ಇಲ್ಲ ಅಂದ್ರೆ ನಮ್ಮ ಹಳ್ಳಿಲಿ ಓಡಾಡಂತ ತುಂಬಿ ಕಪ್ಪು, ಈ ಬಟ್ಟೆಲಿ, ಗ್ಲಾಸಲ್ಲಿ, ಮೈಕಲ್ಲಿ ಎಲ್ಲ ಕಡೆ ಇದೆಯಲ್ಲ ಕೂದಲೆಲ್ಲ, ಅದಕ್ಕಿಂತ ಶ್ರೇಷ್ಠವಾದಂತ ನಮ್ಮ ಹಳ್ಳಿಲಿ ತುಂಬಿ ಬೆರೆದು ಗ್ಲಾಸ್ ಅಂತ ಕುಡಿತಂತೆ. ಅಷ್ಟು ಕಪ್ಪು ಶ್ರೇಷ್ಠವಾದಂತ ತುಂಬಿ ಬೆರೆದ. ಶಂಭುಕ್ಕಿಂತ ಅಧಿಕ ದೇವರಿಲ್ಲ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಪರಮೇಶ್ವರ ಅಂದ್ರೆ ಶಂಭು ಅಂತ ಕರೀತಾರೆ. ಸಾಕ್ಷಾತ್ ಪರಮೇಶ್ವರಿಗೆ ಶಂಭು ಅಂತ ಕರೀತಾರೆ.